ಸರ್ಕಾರ ರಚನೆಗೂ ಮುನ್ನೆಗೆ ಈಗ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರ ಕನಸೇನಿದೆ, ಅದರಲ್ಲೂ ಈಗ ಪ್ರಧಾನಿ ಆಗುವಂಥ ನರೇಂದ್ರ ಮೋದಿಯವರ ಒಂದು ಕನಸೇನಿದೆ, ಅದಕ್ಕಿಂತ ಮುಂಚೆನೇ ಸಾಕಷ್ಟು ರೀತಿಯಾದಂಥ ಸವಾಲುಗಳು ಎದುರಾಗ್ತಾ ಇದ್ದಾವೆ. ನೋಡಿ, ಈಗ ಮತ್ತೊಂದು ರೀತಿಯಾದಂಥ ಸವಾಲು ಮೋದಿಯ ಮುಂದಿದೆ. ಮೋದಿಯ ಕನಸಿನ ಕೂಸಿಗೆ ಅಡ್ಡವಾಗಿದ್ದಾರೆ ಕಿಂಗ್ ಮೇಕರ್ಸ್. ಅಗ್ನಿಪಥ್ ಯೋಜನೆಯನ್ನ ಮರುಪರಿಶೀಲಿಸಿ ಅಂತ ಹೇಳಿ ಜೆಡಿಯು ಹಾಗೆ ಎಲ್ಜೆಪಿ ಹೇಳ್ತಾ ಇದೆ. ಮೋದಿಯ ಕನಸಿನ ಕೂಸು ಅಗ್ನಿಪಥ್ ಯೋಜನೆ. ಈ ಯೋಜನೆಗೆ ಈಗ ಜೆಡಿಯು ಮತ್ತು ಎಲ್ಜೆಪಿ ಆಕ್ಷೇಪ ವ್ಯಕ್ತಪಡಿಸಿದೆ. ಅಗ್ನಿಪಥ್ ಯೋಜನೆಯಿಂದ ಯುವಕರಿಗೆ ಮೋಸ ಆಗ್ತಾ ಇದೆ. ಸೈನ್ಯದಲ್ಲಿ ಆತಂಕ ಸೃಷ್ಟಿಸುವುದು ತರವಲ್ಲ, ಸೈನ್ಯ ಬಲಪಡಿಸಿ. ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಅಗ್ನಿಪಥನ ನಿಲ್ಲಿಸಬೇಕು. ಮೋದಿ ಮುಂದೆ ಡಿಮ್ಯಾಂಡ್ ಇಟ್ಟಿದ್ದಾರೆ ನಿತೀಶ್ ಕುಮಾರ್ ಹಾಗೆ ಚಿರಾಗ್ ಪಾಸ್ವಾನ್. ಅಗ್ನಿಪಥ್ ಯೋಜನೆ ಬಗ್ಗೆ ಮತದಾರರಿಗೆ ಅಸಮಾಧಾನ ಇದೆ. ವಿವಾದಾತ್ಮಕ ಮಾನದಂಡಗಳಿಂದ ಸೇನೆ ಸೇರುವಂಥ ಯುವಕರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅಗ್ನಿಪಥ್ ಯೋಜನೆ ಮರುಪರಿಶೀಲಿಸಿ ಅಂತ ಜೆಡಿಯು ನಾಯಕ ಕೆಸಿ ತ್ಯಾಗಿ ಹೇಳಿದ್ದಾರೆ. 3ನೇ ಬಾರಿ ಪ್ರಧಾನಿ ಹುದ್ದೆ ಏರ್ತಾ ಇರುವಂತಹ ಮೋದಿಗೆ ಮಿತ್ರ ಪಕ್ಷಗಳು ಚೆಕ್ಮೇಟ್ ಕೊಡ್ತಾ ಇದ್ದಾವೆ. ಚಿರಾಗ್ ಪಾಸ್ವಾನ್ ಕೂಡ ಇದನ್ನು ಹೇಳಿದ್ದಾರೆ. ಮೋದಿ 2022ರಲ್ಲಿ ಮೋದಿ ಸರ್ಕಾರ ಅಗ್ನಿಪಥ್ ಯೋಜನೆಯನ್ನು ಜಾರಿಗೆ ತಂತು. 4 ವರ್ಷಕ್ಕೆ ಯುವಕರನ್ನ ಸೇನೆಗೆ ಸೇರಿಕೊಂಡು ಆಮೇಲೆ ಬಿಟ್ಟು ಬಿಡೋದು. ಪಿ ಎಫ್ ಇಲ್ಲ, ESI ಇಲ್ಲ, ಪಿಂಚಣಿ ಇಲ್ಲ, ಏನೂ ಇಲ್ಲ, ಭದ್ರತೆ ಇಲ್ಲ, ಏನಿಲ್ಲ. 4 ವರ್ಷ ದುಡಿಸ್ಕೊಳ್ಳೋದು, ಆಮೇಲೆ ಬಿಡೋದು. ದೊಡ್ಡ ಮಟ್ಟದ ಹೋರಾಟಗಳು ಬಿಹಾರದಲ್ಲೇ ನಡೆದಿತ್ತು. ಈಗ ನೋಡಿ, ನರೇಂದ್ರ ಮೋದಿ ಅವರು ಈಗ ಕಿಂಗ್ ಮೇಕರ್ಸ್ ಅವರ ಡಿಮ್ಯಾಂಡ್ಗಳನ್ನು ಒಪ್ಪಲೇಬೇಕು, ಅವ್ರ ಮಾತನ್ನ ಕೇಳಲೇಬೇಕು ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಿಜೆಪಿಗೀಗ. ಸಿಂಗಲ್ ಆಗಿ ಬಿಜೆಪಿ ಮ್ಯಾಜಿಕ್ ನಂಬರ್ ಕ್ರಾಸ್ ಮಾಡಿಲ್ಲ. ಇಲ್ಲಪ್ಪ 222 ಇವರೇ ಬಂದುಬಿಟ್ಟಿದ್ದಾರೆ, ಯಾರೇನು ಹೇಳಿದ್ರು ಕೇಳ್ತಾನೆ ಇರಲಿಲ್ಲ. ಈ ಹಿಂದೆನೂ ಕೂಡ ಕೇಳಿರಲಿಲ್ಲ. ಆದರೆ ಈಗ ಹಂಗಲ್ಲ, ಅನಿವಾರ್ಯತೆ ಸೃಷ್ಟಿಯಾಗಿಬಿಟ್ಟಿದೆ. ನಿತೀಶ್ ಕುಮಾರ್ ಏನು ಹೇಳ್ತಾರೋ, ಈಗ ಅವ್ರಿಗೆ ಬೆಂಬಲ ಕೊಟ್ಟಿರುವಂಥ ಪಕ್ಷಗಳು ಏನು ಹೇಳ್ತಾವೋ ಹಾಗೆ ಕೇಳಲೇಬೇಕಾದಂಥ ಸಂದಿಗ್ಧತೆಯಲ್ಲಿ ಚಕ್ರವ್ಯೂಹದಲ್ಲಿ ಮೋದಿಯವರು ಸಿಕ್ಕಾಕೊಂಡಿದ್ದಾರೆ. ಅಗ್ನಿಪಥ್ ಯೋಜನೆ ಕೈ ಬಿಡಬೇಕು, ನೀವು ಪ್ರಮಾಣವಚನ ಸ್ವೀಕಾರ ಆದಮೇಲೆ ಇದನ್ನು ರದ್ದು ಮಾಡಬೇಕು. ವಿವಾದಾತ್ಮಕವಾದಂಥ ಮಾನದಂಡಗಳು ಅದರಲ್ಲಿದ್ದಾವೆ, ಅದನ್ನು ಮರುಪರಿಶೀಲಿಸಬೇಕು ಅಂತೇಳಿ ಜೆಡಿಯು ನಾಯಕ ಕೆಸಿ ತ್ಯಾಗಿ ಹೇಳಿದ್ದಾರೆ. ನಿತೀಶ್ ಕುಮಾರ್ ಅವ್ರ ಮನೆಯಲ್ಲಿ ನಿನ್ನೆ ಸಭೆ ಕೂಡ ಆಯಿತು. ಹಾಗಾಗಿ ನೋಡಿ, ಆರಂಭದಲ್ಲೇ ಈ ರೀತಿಯಾದಂಥ ಸವಾಲುಗಳು ಮೋದಿಗೆ ಎದುರಾಗ್ತಾ ಇದೆ. ಇನ್ನು 5 ವರ್ಷ ಸುಭದ್ರವಾಗಿ ಆಡಳಿತ ಮಾಡೋಕ್ಕಾಗುತ್ತಾ? ಈಗ ಕಿಂಗ್ ಮೇಕರ್ಸ್ ಏನಿದ್ದಾರೆ ಅವರದ್ದೇ ಈಗ ಕಾರುಬಾರು ಅಂತ ಹೇಳ್ಬೋದು. ಮೋದಿಯವರು ಪ್ರಧಾನಿ ಆಗೋದು ಖಚಿತ ಬಿಡಿ, NDA ಸರ್ಕಾರ ಇರುತ್ತೆ. ಆದರೆ ಆ ಒಂದು ಹಾದಿ ಇದೆ ಅಲ್ವಾ, ಸುಗಮವಾಗಿಲ್ಲ. ಹಗ್ಗದ ಮೇಲಿನ ನಡಿಗೆಯಾಗಿದೆ ಮೋದಿಯವರಿಗೆ. ಇನ್ಮೇಲೆ ಹೇಳ್ದಂಗೆ ಕೇಳಲೇಬೇಕು. ಇಲ್ಲದಿದ್ದರೆ ನಾನು ವಾಪಸ್ ಇಂಡಿಯಾ ಕೂಟಕ್ಕೆ ಹೋಗಿಬಿಡ್ತೀನಿ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿನೇ ಈಗ ನೋಡಬೇಕು ಏನೆಲ್ಲ ಬದಲಾವಣೆಗಳಾಗ್ತವೆ ಅಂಥೇಳಿ. LJP ಚಿರಾಗ್ ಪಾಸ್ವಾನ್ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಬಟ್ ಈಗ ನರೇಂದ್ರ ಮೋದಿ ಇನ್ನೂ ಅಧಿಕಾರನೇ ಸ್ವೀಕರಿಸಿಲ್ಲ. ಅದಕ್ಕಿಂತ ಮುಂಚೆನೇ ಸಿಕ್ಕಾಪಟ್ಟೆ ಡಿಮ್ಯಾಂಡ್ಗಳು, ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದ್ದಾವೆ. ವಿಶೇಷ ಸ್ಥಾನಮಾನದ ಬೇಡಿಕೆ ಕೂಡ ಅದು ಒಂದಿದೆ. ಈಗ ನಾಯ್ಡು ಅದಕ್ಕೆ ಹೇಳ್ತಿದ್ದಾರೆ ಮತ್ತು ನಿತೀಶ್ ಅದಕ್ಕೆ ಹೇಳ್ತಾ ಇದ್ದಾರೆ. ಈಗಿನ್ನೂ ಆರಂಭ ಅಷ್ಟೇ ಇದು. ಇನ್ನೂ ಅದು ಯಾವ್ಯಾವ ಡಿಮ್ಯಾಂಡ್ಗಳನ್ನು ನಾಯಕರು ಇಡ್ತಾರೋ, ಇದನ್ನು ಬಗೆಹರಿಸ್ತಾರೋ, ಯಾವ ರೀತಿಯಾಗಿ ಇದೆಲ್ಲವನ್ನು ಕೂಡ ಮೋದಿ ನಿಭಾಯಿಸ್ತಾರೆ, ನಿಜಕ್ಕೂ ಒಂದು ಕಲ್ಲು ಮುಳ್ಳಿನ ಹಾದಿ ಆಗ್ತಾ ಇದೆ. ನೋಡಿ, ಹಾಗಾದರೆ ಈ ಅಗ್ನಿಪಥ್ ಅಂದರೆ ಏನು ನೋಡ್ತಾ ಹೋಗೋಣ. ಸಶಸ್ತ್ರ ಪಡೆಗಳಿಗೆ ಯುವಕರನ್ನ ನೇಮಕಾತಿ ಮಾಡಿಕೊಳ್ಳುವಂಥ ಯೋಜನೆ ಇದು. ಸೇನೆಗೆ ಆಯ್ಕೆ ಆಗುವವರಿಗೆ ಅಗ್ನಿವೀರರು ಅಂತ ನಾಮಕರಣ ಮಾಡೋದು, ಅಗ್ನಿವೀರ್ ಅಂತ ಕರೀತಾರೆ. 2022ರಲ್ಲಿ ಜಾರಿಗೆ ಬಂದಂಥ ಅಗ್ನಿಪಥ್ನಲ್ಲಿ 17.5 ವರ್ಷದಿಂದ 23 ವರ್ಷದ ಯುವಕರಿಗೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳಲ್ಲೂ ಅಗ್ನಿವೀರರಿಗೆ 10% ಅವಕಾಶ ಇದೆ. ಅಗ್ನಿವೀರ್ ಹುದ್ದೆಗೆ ಮಾಸಿಕವಾಗಿ 30,000 ಸ್ಯಾಲ್ರಿ ಇರುತ್ತೆ ಅವರಿಗೆ. ಅಗ್ನಿವೀರರಿಗೆ ನಿವೃತ್ತಿ ಸೌಲಭ್ಯ, ಪಿಂಚಣಿ ಸೌಲಭ್ಯ ಸಿಗೋದೇ ಇಲ್ಲ. ನಿವೃತ್ತಿ ಆದಮೇಲೂ ಕೂಡ ಅವ್ರಿಗೆ ಪಿಂಚಣಿ ಬರೋಲ್ಲ. ನಿವೃತ್ತ ಸೈನಿಕರಿಗೆ ಕೊಡುವಂಥ ಪಿಂಚಣಿ ಬಿಲ್ ಸಿಗೋದಿಲ್ಲ. ನೋಡಿ, ಕಡಿಮೆ ಮಾಡೋಕ್ಕೆ ಈ ರೀತಿಯಾದಂಥ ಯೋಜನೆಯನ್ನು ಮಾಡಿದ್ದಾರೆ.
ಈ ಯೋಜನೆ ವಿರುದ್ಧ ದೇಶಾದ್ಯಂತ ಭಾರೀ ಪ್ರತಿಭಟನೆಗಳು ನಡೆದಿತ್ತು. ಟ್ರೈನ್ಗೆ ಬೆಂಕಿ ಹಚ್ಚಿಬಿಟ್ಟಿದ್ರು. ಈಗಾಗಲೇ ಈ ಯೋಜನೆಯಡಿ 50,000ಕ್ಕೂ ಹೆಚ್ಚು ಸೈನಿಕರು ನೇಮಕಾತಿಯಾಗಿದ್ದಾರೆ. ಸಶಸ್ತ್ರ ಪಡೆಗಳಿಗೆ ಯುವಕರನ್ನು ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ಯೋಜನೆ ಇದು. 2022ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದನ್ನು ಜಾರಿಗೆ ತಂತು. 17.5 ವರ್ಷದಿಂದ 23 ವರ್ಷದ ಯುವಕರಿಗೆ ಅವಕಾಶ ಮಾಡಿಕೊಡೋದು. 10ರಷ್ಟು ಮೀಸಲಾತಿ ಇದು. ಕೇಂದ್ರದ ಸಶಸ್ತ್ರ ಮೀಸಲು ಪಡೆಯಲ್ಲಿ 30,000 ಸಂಬಳ ಇರುತ್ತೆ. 4 ವರ್ಷ ಅಷ್ಟೇ ಇದು, ಪರ್ಮನೆಂಟ್ ಅಲ್ಲ ಇದು. ಒಂಥರ ಗುತ್ತಿಗೆ ಆಧಾರದ ಮೇಲೆ ತಗೊಳ್ತಾರಲ್ಲ ಹಂಗಿದು. 4 ವರ್ಷ ಯೂಸ್ ಮಾಡಿಕೊಳ್ಳೋದು. ಆಮೇಲೆ ನಿವೃತ್ತ ಸೈನಿಕರು ಅಥವಾ ಅವ್ರಿಗೆ ವಿಶೇಷವಾಗಿ ಈಗ ನೋಡಿ, ನಿವೃತ್ತ 20 ವರ್ಷ ಸೇನೆಯಲ್ಲಿ ಕೆಲಸ ಮಾಡಿ ಆಮೇಲೆ ಇವರು ಬೇರೆ ಬೇರೆ ಹುದ್ದೆಗಳನ್ನು ನಾವು ನಿಭಾಯಿಸೋದನ್ನು ನೋಡ್ತಾ ಇರ್ತೀವಿ. ಆರ್ಮಿಯಲ್ಲಿ ಕೆಲಸ ಮಾಡಿ ಬಂದಿದ್ದಾರಪ್ಪ, ಇಲ್ಲೇನೋ ಅವ್ರಿಗೆ ಒಂದು ರಾಜ್ಯ ಸರ್ಕಾರ ಜಾಬ್ ಕೊಟ್ಟಿದೆ, ಹೀಗೆಲ್ಲ ನಾವು ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿಯಾದಂಥ ಅವಕಾಶ ಇಲ್ಲ. ಇವರಿಗೆ ಪಿಂಚಣಿ ಸೌಲಭ್ಯ ಇರುವುದಿಲ್ಲ. ಅದರ ಜೊತೆಗೆ ಈ ರಿಟೈರ್ಡ್ ಆದಮೇಲೆ 4 ವರ್ಷ ಆದಮೇಲೆ ಮನೆಗೆ ಬಂದ ಮೇಲೆ ಯಾವ ಕೇಂದ್ರ ಸರ್ಕಾರದ ಸೌಲಭ್ಯಗಳು ಸಿಗೋದಿಲ್ಲ. ನೋಡಿ, ನಿವೃತ್ತಿ ಸೌಲಭ್ಯ ಕೂಡ ಅವ್ರಿಗೆ ಇರೋದಿಲ್ಲ. ಈಗ ನಾರ್ಮಲ್ ಆಗಿರುವಂಥ ಸೈನಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇರುತ್ತೆ. ಈ ಪಿಂಚಣಿ ಬಿಲ್ ಕಡಿಮೆ ಮಾಡುವಂಥ ಉದ್ದೇಶದಿಂದಲೇ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಯಾಕಂದರೆ ಅಲ್ಲಿ ಕೋಟಿ ಕೋಟಿ ಹಣ ಹೋಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು. ಈಗ ಸಾಮಾನ್ಯವಾಗಿ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾದಂಥವ್ರಿಗೆ ಈಗ ಪ್ರತಿ ತಿಂಗಳು ಕೂಡ ಅವರಿಗೆ ಮಾಸಿಕವಾಗಿ ಪಿಂಚಣಿ ಹೋಗ್ತಾ ಇರುತ್ತೆ. ಅದು ಸಾವಿರಾರು ಕೋಟಿ ಲೆಕ್ಕದಲ್ಲಿ. ಅದನ್ನು ತಗ್ಗಿಸುವ ನಿಟ್ಟಿನಲ್ಲಿ, ಆ ಹೊರೆ ತಗ್ಗಿಸುವಂಥ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ ಇದು. ಅಲ್ಲ, ತೆಗೆದುಕೊಂಡ್ರೆ ನೀವು ಈಗ ಪ್ರತಿ ವರ್ಷವೂ ಕೂಡ ಸಾವಿರಾರು ಯುವಕರನ್ನು ತೆಗೆದುಕೊಳ್ತಾ ಇದ್ದಾರೆ ಇವರು ಅಗ್ನಿವೀರರಾಗಿ. ಅದೇ 4 ವರ್ಷದ ಬದಲಾಗಿ ಪರ್ಮನೆಂಟಾಗಿ ತೆಗೆದುಕೊಂಡ್ಬಿಡಿ, 50,000 ತಗೊಳ್ಳಿ, ಬೇಕಾದರೆ 40 ಕಡಿಮೆ ಮಾಡಿ ತಗೊಳ್ಳಿ, ಪರ್ಮನೆಂಟಾಗಿ ತೆಗೆದುಕೊಳ್ಳಿ ಅಂಥೇಳಿ ಸಾಕಷ್ಟು ಒತ್ತಾಯಗಳು, ಆಗ್ರಹಗಳು ಬರ್ತಾ ಇದೆ. ಈ ಹಿಂದೆ ಕೂಡ ದೊಡ್ಡ ಮಟ್ಟದಲ್ಲಿ ಯುವಕರು ಬೀದಿಗಿಳಿದು ಹೋರಾಟ ನಡೆಸಿದರು. ಬಟ್ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸವಾಲಾಗಿದೆ ಇದು. ಅವರ ಕನಸಿನ ಕೂಸಾಗಿತ್ತು. ನಿತೀಶ್ ಕುಮಾರ್ ಸೇರಿದಂತೆ ಸಾಕಷ್ಟು ಜನ, ಅಂದರೆ ಸಾಕಷ್ಟು ನಾಯಕರು ಒತ್ತಡವನ್ನು ತರ್ತಾ ಇದ್ದಾರೆ. ಈಗ ಮೋದಿಯವರು ಈ ಅಗ್ನಿಪಥ್ ಯೋಜನೆಯನ್ನು ರದ್ದು ಮಾಡ್ತಾರಾ? ರದ್ದು ಮಾಡಿದರೆ ಮತ್ತು ಅಲ್ಲಿ ಏನೆಲ್ಲ ಪರಿಣಾಮಗಳಾಗಬಹುದು? ಆಲ್ರೆಡಿ ಅಪಾಯಿಂಟ್ ಆಗಿಬಿಟ್ಟಿದ್ದಾರೆ ಯುವಕರು ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ. ಈಗ ಅದನ್ನು ರದ್ದು ಮಾಡಿದರೆ ಏನು ಪರಿಣಾಮ ಆಗುತ್ತೆ? ಮತ್ತು ರದ್ದು ಮಾಡದೇ ಇದ್ದರೆ ಈ ಪ್ರಾದೇಶಿಕ ಪಕ್ಷಗಳು, ಬೆಂಬಲ ನೀಡಿರುವಂಥ ಪಕ್ಷಗಳ ಒಂದು ಸವಾಲುಗಳನ್ನು ಹಾಗೆ ಎದುರಿಸಬೇಕಾಗತ್ತೆ. योजना को लेकर के मतदाताओं के एक हिस्से में नाराजगी रही है। हाँ। हमारी पार्टी चाहती है कि विस्तार से उन कमियों खामियों को दूर किया जाए, जिसको लेकर के जनता ने सवाल उठाए। यूसीसी पर भी क्या? यूनिफॉर्म सिविल कोड पर पार्टी के राष्ट्रीय अध्यक्ष होने के नाते विधि आयोग के अध्यक्ष श्री चौहान को मुख्यमंत्री चिट्ठी लिख चुके हैं। हम इसके विरुद्ध नहीं है, लेकिन जितने भी स्टेक होल्डर्स हैं, चाहे मुख्यमंत्री हो, चाहे डिफरेंट पॉलिटिकल पार्टीज हों या डिफरेंट सेक्ट्स हों, उनसे बातचीत करके इसका हल निकाला जाना चाहिए। अग्निवीर योजना को लेकर के मतदाताओं के एक हिस्से में नाराजगी रही है। हाँ। हमारी पार्टी चाहती है कि विस्तार से उन कमियों खामियों को दूर किया जाए, जिसको लेकर के जनता